ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ. ಅನ್ನದಾತ ಸುಖಿ ಭವ. ನಾನು ಇವಾಗ ವೆಜ್ ಕೈಮಾನ ಮಾಡ್ತಾಯಿದ್ದೀನಿ. ತುಂಬ ಈಸಿ ಇದೆ ವೆಜ್ ಕೈಮಾ ಮಾಡೋದು. ತುಂಬ ಇಷ್ಟಪಟ್ಟು ತಿಂತಾರೆ ಮಾಡಿದರೆ. ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ದೊಡ್ಡ ಸೈಜ್ ಬೌಲಿಗೆ 2 ಬೌಲ್ ಕಡಲೆ ಹಿಟ್ಟನ್ನು ತೊಗೊತಿದ್ದೀನಿ. ಇವಾಗ 2 ದೊಡ್ಡ ಸೈಜಿಂದ ಈರುಳ್ಳಿನ ತೊಗೊಂಡಿದ್ದೀನಿ. ಉದ್ದ ಕಟ್ ಮಾಡಿಕೊಂಡು ಚಾಪರಲ್ಲಿ ಚಿಕ್ಕದಾಗಿ ಚಾಪ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಚಿಕ್ಕದಾಗಿ ಮಾಡ್ಕೋಬೇಕು. ತುಂಬ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಸರಿಯಾಗಲ್ಲ, ಅದಕ್ಕೋಸ್ಕರ ಈ ಥರ ಚಾಪರಲ್ಲಿ ಹಾಕಿ ಚಿಕ್ಕದಾಗಿ ಮಾಡಿಕೊಂಡು ಹಾಕ್ಕೋಬೇಕು. ನೋಡಿ, ಈ ಥರ ಚಾಪರ್ ಇಲ್ಲ ಅಂದ್ರೂ ಚಾಕುದಿಂದನೂ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ಈ ಥರ ಇಷ್ಟು ಸಣ್ಣಗೆ ಆಗಬೇಕು. ನೋಡಿ, ಈ ಥರ 2 ದೊಡ್ಡ ಸೈಜಿಂದಿದೆ ಈರುಳ್ಳಿ. ಇವಾಗ 2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಗರಂ ಮಸಾಲ, 3 ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್, ಅರಿಶಿನ. ಇವಾಗ ಲಿಂಬೆಹಣ್ಣು ರಸನ ಹಾಕ್ತಾಯಿದ್ದೀನಿ, ಅರ್ಧ ಭಾಗ. ನೋಡಿ, ಇಷ್ಟು ಹಾಕ್ತಾಯಿದ್ದೀನಿ. ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ. ಇದಿಷ್ಟನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಇದಿಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಎಷ್ಟು ಹಿಡಿತೋ ಅಷ್ಟು ನೀರನ್ನು ಹಾಕಬೇಕು. ತುಂಬ ನೀರನ್ನು ಒಮ್ಮೆ ಹಾಕ್ಕೋಬಾರ್ದು. ಫಸ್ಟು ಇದು ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಷ್ಟಿಷ್ಟೇ ನೀರನ್ನು ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ತುಂಬ ತೆಳುವಲ್ಲ, ತುಂಬ ಗಟ್ಟಿಯೆಲ್ಲ ಆಗಿ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ನೋಡಿ, ಈ ಥರ ಸ್ವಲ್ಪ ರೌಂಡ್ ಶೇಪಲ್ಲಿ ಈ ಥರ ಮಾಡ್ಕೊತಿದ್ದೀನಿ. ಈ ಸೈಜಲ್ಲಿ ಉಂಡೆನ ನೋಡಿ, ಈ ಥರ ಮಾಡ್ಕೊಳ್ಳಿ. ಇವಾಗ ನಾನು ಪ್ರತಿಯೊಂದನ್ನು ಹಾಗೆ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಈ ಥರ ಅಂಗೈ ಸಹಾಯದಿಂದನೂ ಮಾಡ್ಕೋಬೋದು. ಇವಾಗ ಅಷ್ಟು ಮಾಡಿದ್ದಾಗಿದೆ ನೋಡಿ. ಇವಾಗ ನಾನು ಒಂದು ಇಡ್ಲಿ ಪಾತ್ರೆಯಲ್ಲಿ ಕೆಳಗೆ ನೀರು ಹಾಕಿ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇವಾಗ ಇದರಲ್ಲಿ ಇಡ್ತಾಯಿದ್ದೀನಿ. ನೀವು ವಾಪಲ್ಲಿ ಬೇಡ ಅಂತಂದರೆ ಡೈರೆಕ್ಟಲ್ಲಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ಮಾಡ್ಕೋಬೋದು. ಅಂದರೆ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ ಉಂಡೆಗಳು. ಅದಕ್ಕೋಸ್ಕರ ನಾನು ಸ್ವಲ್ಪ 2 ಮಿನಿಟ್ಸ್ ಅಷ್ಟೇ ಬಾಯ್ಲ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಅಷ್ಟು ಇಟ್ಟಿದ್ದೀನಿ. ಮುಚ್ಚಳ ಮುಚ್ಚಿ 2 ಮಿನಿಟ್ಸ್ ಬೇಯಿಸಿದರೆ ಸಾಕು. ತುಂಬ ಬೇಯಿಸಬಾರ್ದು, 2 ನಿಮಿಷ ಸಾಕು ಅಷ್ಟೇ. ಇವಾಗ ನಾನು ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ. ಉರಿಯೋಕ್ಕೋಸ್ಕರ 1 ಬೌಲ್ ಹಸಿ ಕೊಬ್ಬರಿ, 2 ಈರುಳ್ಳಿ ಉದ್ದೆ ಕಟ್ ಮಾಡ್ಕೊಂಡಿದ್ದು, ಬೆಳ್ಳುಳ್ಳಿ, ಶುಂಠಿ ಮತ್ತು ಅರ್ಧ ಭಾಗ ಟೊಮೆಟೊ ತೊಗೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಟೊಮೆಟೊನ ನೋಡ್ಕೊಂಡು ಹಾಕಿ, ಯಾಕಂದರೆ ನಾನು ಕೈಮೆಯಲ್ಲಿ ಲಿಂಬೆಹಣ್ಣು ರಸನ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ನೀವು ನೋಡಿಕೊಂಡು ಟೊಮೆಟೊನ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾಯಿದ್ದೀನಿ. ಇವಾಗ ಕಾಳುಮೆಣಸು, ಶಾಜೀರಿಗೆ, ಕೊತ್ತಂಬರಿ ಕಾಳು, 2 ಚಕ್ಕೆ, ಚಕ್ರ ಮೊಗ್ಗು, ಕಲ್ಪುವು, ಕಸಕಸಿ, 5 ಲವಂಗನ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಇದ್ರ ಜೊತೆ ಚೆನ್ನಾಗಿ ಇದನ್ನು ಹುರಿಬೇಕು. ಈಗ 2 ಏಲಕ್ಕಿನ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಇದ್ರ ಜೊತೆನೇ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ಹುರಿದಿದ್ದ ಆಗಿದೆ. ಇದನ್ನು ನಾನು ಮಿಕ್ಸರಿಗೆ ಹಾಕ್ತಾಯಿದ್ದೀನಿ. ಜಾರಿಗೆ ಹಾಕಿ
ಫೈನ್ ಪೇಸ್ಟ್ ಮಾಡ್ಕೋಬೇಕು ಇದನ್ನು. ಇವಾಗ 2 ಮಿನಿಟ್ಸ್ ಆಗಿದೆ ನೋಡಿ. ಜಾಸ್ತಿ ಬೇಯಿಸ್ಕೋಬೇಡಿ, ಇಲ್ಲಾಂದರೆ ರಬ್ಬರ್ ರೀತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ 2 ಮಿನಿಟ್ಸ್ ಅಷ್ಟೇ. ಇವಾಗ ನಾನು ಒಂದು ಪ್ಯಾನಿಗೆ 2 ರಿಂದ 3 ಸ್ಪೂನ್ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಇದಿಷ್ಟು ಹಾಕಿ, ಸ್ವಲ್ಪ ಟೊಮೆಟೊ, ಅರ್ಧ ಟೊಮೆಟೊನ ಹಾಕ್ತಿದ್ದೀನಿ. ಅರ್ಧ ಅಷ್ಟ ಹಾಕ್ತಿದ್ದೀನಿ, ಯಾಕೆಂದರೆ ನಾನು ರುಬ್ಬೋ ಮುಂದೂ ಹಾಕಿದ್ದೀನಿ ಟೊಮೆಟೊನ. ಮತ್ತು ಕೈಮಾ ಉಂಡೆಯಲ್ಲಿ ಲಿಂಬೆಹಣ್ಣು ರಸನೂ ಆ್ಯಡ್ ಮಾಡಿದ್ದೀನಿ. ಅದಕ್ಕೋಸ್ಕರ ತುಂಬ ಹುಳಿ ಆಗುತ್ತೆ. ಅಂದರೆ ಹುಳಿ ಟೊಮೆಟೊ ಇದ್ದರೆ ಉರಿ ಮುಂದೆ ಹಾಕಕ್ಕೆ ಹೋಗ್ಬಾರ್ದು, ಒಗ್ಗರಣೆಗಷ್ಟೇ ಆ್ಯಡ್ ಮಾಡಿದರೆ ಆಯಿತು. ಇವಾಗ ನಾನು ಮೈಕೋ ಟೊಮೆಟೊನ ಯೂಸ್ ಮಾಡಿರೋದು, ಅಷ್ಟೇನು ಹುಳಿ ಇರಲ್ಲ. ಇವು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇವಾಗ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ 2 ಸ್ಪೂನು. ಇವಾಗ ಗರಂ ಮಸಾಲ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಇದನ್ನಷ್ಟು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಕೈಮಾ ಉಂಡೆಯಲ್ಲಿ ಉಪ್ಪನ್ನು ಆ್ಯಡ್ ಮಾಡಿದ್ದೀವಿ, ಖಾರನೂ ಆ್ಯಡ್ ಮಾಡಿದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಹಾಕ್ಕೊಂಡ್ರೆ ಬೆಟರು. ನಮ್ಮ ಮನೆಯಲ್ಲಿ ಖಾರ ತಿಂತಾರೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಖಾರನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ರುಬ್ಕೊಂಡಿರುವಂಥ ಪೇಸ್ಟನ್ನು ಹಾಕಿ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕುದಿ ಬರ್ತಾ ಇದೆ. ಒಂದು ಕುದಿ ಬರುವಾಗ ಇವಾಗ ಬೇಯಿಸ್ಕೊಂಡಿರುವಂಥ ಕೈಮಾ ಉಂಡಿನ ಹಾಕ್ತಾಯಿದ್ದೀನಿ. ತುಂಬ ಬೇಯಿಸ್ಕೊಳಕ್ಕೆ ಹೋಗಬೇಡಿ, 2 ಮಿನಿಟ್ಸ್ ಅಷ್ಟೇ ಕೈಮಾ ಉಂಡಿನ ಒಳಗೆ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ತುಂಬ ರಬ್ಬರ್ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಕೈಮಾ ಉಂಡೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಇವಾಗಲೇ ನೀರು ಹಾಕಬೇಕು, ಬಿಸಿನೀರನ್ನ ಹಾಕ್ಕೊಂಡು ಒಂದು ಅರ್ಧ ತಾಸು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಯಾಕಂದರೆ ಹಸಿ ಇರುತ್ತೆ ಹಿಟ್ಟು, ಅದು ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ನಾನು ಇವಾಗ ಮುಚ್ಚಳ ಮುಚ್ಚಿ ಒಂದು ಅರ್ಧ ತಾಸು ಇದನ್ನು ಬಾಯ್ಲ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಅರ್ಧ ತಾಸು ಆಗಿದೆ, ಪರ್ಫೆಕ್ಟಾಗಿ ಆಗಿದೆ, ಇವಾಗ ಬೆಂದಿದೆ. ಅಂದರೆ ತುಂಬ ಹಿಟ್ಟು ಉಳಿದ್ಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಒಂದು ಅರ್ಧ ತಾಸು ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ಇವಾಗ ಟೇಸ್ಟಿಯಾಗಿರುವಂಥ ವೆಜ್ ಕೈಮಾ ರೆಡಿಯಾಗಿದೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನೋಡಿ. ಟೇಸ್ಟಿಯಾಗಿರುವಂಥ ವೆಜ್ ಕೈಮಾ ರೆಡಿಯಾಗಿದೆ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾವ ಮಟನ್ ಕೈಮಾಗೂ ಕಡಿಮೆ ಇರಲ್ಲ, ಇದು ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.